ಮಹಾರಾಜ ಇದೆಯಲ್ಲ, ಈ ಎತ್ತನ್ನ ಎಷ್ಟು ಜನ ಡೈಲಿ ಕೇಳ್ತಾರಣ್ಣ, ನನ್ನ ಎತ್ತಿನ ಜೊತೆ ಹಾಕೋಣ, ನನ್ನ ಎತ್ತಿನ ಜೊತೆ ಹಾಕೋಣ ಅಂತ. ನಿಮ್ದು ಫ್ರೇಜು ನಿಮ್ದೆಯಾ, ದುಡ್ಡು ಅರ್ಧ ಕೊಡ್ತೀವಿ ಅಣ್ಣ, 50,000 ದುಡ್ಡು ಕೊಡ್ತೀವಿ, ಫ್ರೇಜ್ ಬಂದ್ರೆ ಅರ್ಧ ಫ್ರೇಜ್ ಅಂತ ಹೇಳ್ತಾರೆ. ಇದು ಜೋಡಿ ಬಿದ್ಬಿಟ್ರೆ ಸರ್, ನಾವು ಹೇಳ್ಕೊಬಂದು ಪ್ರೈಸ್ ಹೊಡಿತೀವಿ, ಒಂದು ಪ್ರೈಸ್ ತೆಗ್ದಿಡ್ರಪ್ಪ ಮಹಾರಾಜಗೆ ಅಂತ ಹೇಳ್ಕೊಬಂದು ಪ್ರೈಸ್ ಹೊಡಿತೀವಿ ಸರ್. ಇದ್ರಾಗ ಆಲ್ರೆಡಿ ತುಂಬಿ ನೋಡ್ಬೋದು ಸರ್ ಪ್ರೈಸ್ಗಳೇ ಒಳಗಿನ್ನೂ ನೋಡ್ಬೋದು, ಇನ್ನು ತರಕ್ಕಾಗಿಲ್ಲ ನಮಗೆ ಆಚೆಲಿ, ಒಳಗಿನ್ನೂ ನೋಡ್ಬೋದು ನಿಮಗೆ ಇನ್ನು ಅಟ್ಟದ ಮೇಲೆ ಇದೆ, ಇನ್ನು ಎಷ್ಟಿದೆ ಅಂತ. ಒಂದಿಲ್ಲಿದೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಯಾವ ತರ ಇದೆ, ಒಂದ್ ಮನೆ ಹತ್ರ ಇದೆ, ಇದು ಒಂದ್ ಹಂಚಿನ ಮನೆ ಹತ್ರ ಇದೆ. ಎಂತೆಂತ ಬಹುಮಾನಗಳನ್ನ ಗೆದ್ದಿದ್ದಾವೆ. ಸ್ನೇಹಿತರೆ, ನಾನು ಇದುವರೆಗೂ ತುಂಬಾ ಎತ್ತುಗಳ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಆದ್ರೆ ಮಹಾರಾಜ ಎತ್ತಿನ ವಿಡಿಯೋ ಮಾಡಿ, ಮಹಾರಾಜ ಎತ್ತಿನ ವಿಡಿಯೋ ಮಾಡಿ ಅಂತ ನಾನು ಯಾವುದೇ ವಿಡಿಯೋ ಬಿಟ್ರು ಒಂದ್ ಕಮೆಂಟ್ ಫಿಕ್ಸು, ಮಹಾರಾಜ ಎತ್ತಿನ ವಿಡಿಯೋ ಮಾಡಿ ಅಂತ. ಸ್ನೇಹಿತರೆ ನೋಡಿ, ಇಲ್ಲೇ ನಿಂತಿದೆ ನಿಮ್ಮ ನೆಚ್ಚಿನ ಮಹಾರಾಜ 1000cc ಸ್ನೇಹಿತರೆ. ಇದು ಕಿಲ್ಲರಿ ಜಾತಿಗೆ ಸೇರಿರುವ ಎತ್ತು, ಅನೇಕ ಬಹುಮಾನಗಳನ್ನ ಗಳಿಸಿರುವಂತ ಎತ್ತು ಸ್ನೇಹಿತರೆ. ಮಹಾರಾಜ ಅಂದ್ರೆ ಆ ಹೆಸರಲ್ಲೇ ಒಂದು ಗತ್ತಿದೆ ಸ್ನೇಹಿತರೆ. ನಾನು ಸಿಂಹಾಸನದ ಮೇಲೆ ಕೂರುವಂತಹ ಒಬ್ಬ ರಾಜ ಅಂತ ಆ ರೀತಿಯಾದ ಒಂದು ಹೆಸರು ಇಟ್ಕೊಂಡಿದೆ ಸ್ನೇಹಿತರೆ. ನೀವೇ ನೋಡಿದ್ರಿ ಮಹಾರಾಷ್ಟ್ರ ಡಾನ್ ಎತ್ತು ಸ್ನೇಹಿತರೆ, ನೋಡ್ತಿದ್ದೀರಾ, ಇದೇ ಮಹಾರಾಷ್ಟ್ರ ಡಾನ್ ಎತ್ತು ಇವ್ರ ಮನೆಯಲ್ಲೇ ಇದ್ದಿದ್ದು. ಕ್ಯಾತನಬೀಡು ಚಿಕ್ಕಮಗಳೂರು ಜಿಲ್ಲೆಯ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ಇದು ಮೃತಪಟ್ಟಿತ್ತು. ತುಂಬಾ ಬೇಜಾರಾಗಿದ್ರು. ಇದರ ನೆನಪಾಗಿ ಮೊನ್ನೆ ತಾನೇ ರೇಸ್ ಮಾಡಿದ್ರು ಸ್ನೇಹಿತರೆ. ಇದಕ್ಕೆ ವರ್ತೂರ್ ಸಂತೋಷ್ ಅವರು ಕೂಡ ಬಂದು ಪಾಲ್ಗೊಂಡಿದ್ರು. ಮೊನ್ನೆನು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣನೇ ಬಂದಿದ್ರು. ಅದಾದ ನಂತರ ಮಹಾರಾಜ ಇವತ್ತು ಈ ಎತ್ತಿನ ಸ್ಥಾನವನ್ನ ತುಂಬುತ್ತಿದೆ ಸ್ನೇಹಿತರೆ. ಅನೇಕ ಕಡೆ ಬಹುಮಾನಗಳನ್ನ ಗೆಲ್ತಿದೆ. ಅದ್ರ ಓನರು ಇಲ್ಲೇ ಇದ್ದಾರೆ ಸ್ನೇಹಿತರೆ, ಯಾವ ರೀತಿ ಸಾಕ್ತಿದ್ದಾರೆ ಮತ್ತೆ ಇನ್ನೆಷ್ಟು ಬಹುಮಾನಗಳನ್ನ ಗೆದ್ದಿದೆ ಅಂತೇಳಿ ಅವ್ರ ಬಾಯಿಂದಾನೆ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಚಿಕ್ಕಮಗಳೂರು ಜಿಲ್ಲೆಯ ಕ್ಯಾತನಬೀಡು ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ತುಂಬಾ ಅತ್ಯುತ್ತಮವಾಗಿ ಸಾಕ್ತಿದ್ದಾರೆ. ಇದ್ರ ಓನರ್ ಹೆಸರು ಸ್ವಾಮಿ ಅಂತ ಸ್ನೇಹಿತರೆ. ನೋಡಿ, ಮಹಾರಾಜ 1000cc ಅನೇಕ ಬಹುಮಾನಗಳನ್ನ ಗೆದ್ದಿದೆ. ನೋಡಿ, ಇಲ್ಲಿದೆ ಒಂದಿಲ್ಲಿದೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಯಾವ ತರ ಇದೆ, ಒಂದ್ ಮನೆ ಹತ್ರ ಇದೆ, ಇದು ಒಂದ್ ಹಂಚಿನ ಮನೆ ಹತ್ರ ಇದೆ. ಎಂತೆಂತ ಬಹುಮಾನಗಳನ್ನ ಗೆದ್ದಿದ್ದಾವೆ. ತುಂಬಾ ಖುಷಿ ಆಗ್ತಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅಂತ. ಸರ್ ನಿಮ್ ಪ್ರಾಪರ್ ಪರಿಚಯ ಮಾಡ್ಕೊಡಿ. ನಮ್ಮ ಪ್ರಾಪರು ನಮ್ದು ಇದೆ ಚಿಕ್ಕಮಗಳೂರು, ಚಿಕ್ಕಮಗಳೂರು ತಾಲೂಕು ಲೆಕ್ಕಿ ಹೋಬಳಿ ಕ್ಯಾತನಬೀಡು ಗ್ರಾಮ. ನಮಗೆ ನಮ್ಮ ಹೆಸರು ನವೀನ್ ಅಂತ. ನಾವು ಸೋಮಣ್ಣವ್ರಿ, ನಾವು ಸುಮಾರು ಈಗಿಂದ ಅಂತಲ್ಲ 25 ವರ್ಷದಿಂದನೂ ನಾವು ರೈಸಿನ್ ಫೀಲ್ಡಾಗೆ ಸೋಮಣ್ಣನ ಜೊತೆನೆ ಆಟಾಡಿದ್ದೀವಿ. ನಮಗೆ ಅಣ್ಣರಾಗ್ಬೇಕು ಅವರು. ಹಂಗಾಗಿ ನಾವು ಅವಾಗಿಂದನೂ ಎತ್ತಿನ ಇದ್ರಾಗೆ ಇದ್ದೆ, ಕ್ರೇಜಾಗೆ ಇದ್ದೆ. ಈಗಲೂ ನಾವು ಅವಾಗ ಏನ್ ಕ್ರೇಜ್ ಇತ್ತು, ಈಗಲೂ ಅದೇ ಕ್ರೇಜೇ ಇದೆ. ನಮ್ಮ ಹತ್ರ ಮೊದಲು ಇದ್ದಿದ್ದು, ನಮ್ಮ ಹತ್ರ ಕೂಡಿಯಾರವಳ್ಳಿ ಇದ್ದು. ಕೂಡಿಯಾರವಳ್ಳಿಯಿಂದ ನಮಗೆ ನೇಮ್ ತಂದು ಕೊಟ್ಟಿರೋ ಎತ್ತುಗಳಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಮ್ಮ ಪ್ರಮೋದನ ಆಗಿರ್ಬೋದು, ನಮ್ಮ ಕೂಡಿಯಾರವಳ್ಳಿ ಆಗಿರ್ಬೋದು, ಆಮೇಲೆ ನಮ್ಮ ಮಹಾರಾಷ್ಟ್ರ ಡಾನ್ ಆಗಿರ್ಬೋದು, ನಮ್ಮ ಮಹಾರಾಜ ಆಗಿರ್ಬೋದು, ಇಂದ್ರ ಆಗಿರ್ಬೋದು, ಎಲ್ಲ ಎತ್ತುಗಳು ಇಲ್ಲೇ ಇದ್ದವು. ಈಗ ಎಲ್ಲವೂ ಹೆಸರು ತಂದು ಕೊಟ್ಟು ನಮಗೆ ನೇಮ್ ಮಾಡಿಟ್ಟು ಎಲ್ಲ ಹೋಗಿದ್ದಾವೆ. ಈ ನಮಗೆ ದುಃಖ ಏನಪ್ಪ ಅಂದ್ರೆ, ನಮ್ಮ ಮಹಾರಾಷ್ಟ್ರ ಡಾನ್ ನಾವು ಕಳ್ಕೊಂಡಿದ್ದೀವಿ. ಅದು ನಮಗೆ ಇದಾಗಿತ್ತು. ಅದ್ರ ಪ್ರಯುಕ್ತ ನಾವು ಊರಾಗೆ ಅನ್ನದಾನನೂ ಮಾಡಿದ್ವಿ. ಜನವರಿ 1ನೇ ತಾರೀಕಿಗೆ ಅನ್ನದಾನನೂ ಮಾಡಿದ್ವು ಅದ್ರ ನೆನಪಿಗಾಗಿ. ಮತ್ತೆ ಅದ್ರ ನೆನಪಿಗಾಗಿ ನಾವು ಫೆಬ್ರವರಿ 10ನೇ ತಾರೀಕು ರೇಸ್ನು ನಡೆಸಿದ್ವಿ. ವರ್ತೂರ್ ಸಂತೋಷಣ್ಣ ಅವರು ಬಂದಿದ್ರು. ಹಂಗಾಗಿ ಎಲ್ಲ ಚೆನ್ನಾಗಾಯ್ತು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮಹಾರಾಜ ಇದೆಯಲ್ಲ, ಈ ಎತ್ತನ್ನ ಎಷ್ಟು ಜನ ಡೈಲಿ ಕೇಳ್ತಾರಣ್ಣ, ನನ್ನ ಎತ್ತಿನ ಜೊತೆ ಹಾಕೋಣ, ನನ್ನ ಎತ್ತಿನ ಜೊತೆ ಹಾಕೋಣ ಅಂತ. ನಿಮ್ದು ಫ್ರೇಜು ನಿಮ್ದೆಯಾ, ದುಡ್ಡು ಅರ್ಧ ಕೊಡ್ತೀವಿ ಅಣ್ಣ, 50,000 ದುಡ್ಡು ಕೊಡ್ತೀವಿ, ಫ್ರೇಜ್ ಬಂದ್ರೆ ಅರ್ಧ ಫ್ರೇಜ್ ಅಂತ ಹೇಳ್ತಾರೆ. ಎತ್ತಿನ ಜೊತೆ ಹಾಕಿಬೇಕು, ನಾನು ಎತ್ತಿನ ಜೊತೆ ಅಂತ ಹೇಳಿ ಮಹಾರಾಜನ್ ಕೇಳ್ತಾರಣ್ಣ. ಸ್ನೇಹಿತರೆ ನೋಡಿ, ಇಂದ್ರ ಆಗಿರ್ಬೋದು, ಮಹಾರಾಷ್ಟ್ರ ಡಾನ್ ಆಗಿರ್ಬೋದು, ಮಹಾರಾಜ ಆಗಿರ್ಬೋದು, ಈ ಮಿನಿ ಡಾನ್ ಆಗಿರ್ಬೋದು, ಇವೆಲ್ಲ ಇವ್ರ ಮನೇಲಿ ಸ್ನೇಹಿತರೆ. ಇವ್ರ ಮನೇಲಿ ಯಾವೆತ್ತು ಫ್ಲಾಪೇ ಆಗಿಲ್ಲ. ಬಂದಿದ್ದೆತ್ತೆಲ್ಲ ಪ್ಲೇಸ್ ಮಾಡಿರೈತೆ ಸ್ನೇಹಿತರೆ. ನೋಡ್ರಿ, ಮಹಾರಾಜ ನಿಂತಿದೆ. ಸಾಧು ಎತ್ತ ಇದು, ಸಾಧು ಎತ್ತ, ಯಾರಿಗೂ ಇನ್ನೇನು ಮಾಡಲ್ಲಂತೆ. ತುಂಬಾ ಹೈಟ್ ಇದೆ. ಕಿಲ್ಲರಿ ಜೊತೆ ಸೇರಿ ಎತ್ತು ಸ್ನೇಹಿತರೆ. ಇದು ನಿಜವಾಗ್ಲೂ ಎಷ್ಟು ಜನ ಕೇಳಿದ್ರಂದ್ರೆ ಇಂಟರ್ವ್ಯೂ ಮಾಡಿ ಅಂತ. ನಾವು ಆಸೆ ಪಟ್ಟು ಇವ್ರ ಊರನ್ನ ಹುಡ್ಕೊಂಬಂದ್ವಿ ಸ್ನೇಹಿತರೆ, ಇಂಟರ್ವ್ಯೂ ಮಾಡಲೇಬೇಕು ಅಂತ. ಮತ್ತು ಅದರಲ್ಲಿ ಇವರು ವರ್ತೂರ್ ಸಂತೋಷ್ ಅವರಿಗೆ ತುಂಬಾ ಆತ್ಮೀಯರು ಅನ್ಸುತ್ತೆ. ಹಂಗಾಗಿ ರೇಸಿ ಕರೆದ ತಕ್ಷಣನೇ ಅವರು ಕೂಡ ಬಂದಿದ್ದಾರೆ. ಹಳ್ಳಿ ಕರೋಡಿಯ ವರ್ತೂರ್ ಸಂತೋಷ್ ಅವರು ಈ ಸ್ವಾಮಿ ಅಣ್ಣವರಿಗೆ ಆತ್ಮೀಯರಂತ ಅನ್ಸುತ್ತೆ ಸ್ನೇಹಿತರೆ. ಸರ್, ಮತ್ತೆ ಇದು ರೇಸಲ್ಲಿ ಯಾವ ತರ ಇರುತ್ತೆ?
ಅಣ್ಣ ನಾವು ಸ್ಟಾರ್ಟಿಂಗ್ ತಂದಾಗ ನಾವು 2022 ನವೆಂಬರ್ಗೆ ತಗೊಬಂದು ಬೆಂಗಳೂರು ರೇಸ್ ಇನ್ನೊಂದು ವಾರ ಆಯ್ತು ಇನ್ನಂಗೆ. ಅವಾಗ ನಾವು ಬೆಂಗಳೂರು ರೇಸಿ ಹಾಕಿರ್ಲಿಲ್ಲ. ಆಮೇಲೆ ಒಂದು 6 ತಿಂಗಳು ಎತ್ತು ಅರಮನೆಯಲ್ಲಿ ಅಂತ ಬಿಟ್ಟು ಆಮೇಲೆ ಅಜ್ಜಂಪುರಕ್ಕೆ ಹಾಕಿದ್ವಿ. ಅಜ್ಜಂಪುರಕ್ಕೆ ಹಾಕಿದಾಗ ಅಲ್ಲಿ ಒಂಚೂರು ಮಳೆ ಅಭಾವದಿಂದ ಗಚ್ಚೆ ಆಯ್ತು. ಅವಾಗ ಎತ್ತು ಫ್ಲಾಪ್ ಆಯ್ತು. ನಾವು ಎತ್ತಿದ್ದೇನು ಫೇಲ್ ಆಯ್ತಲ್ಲ ಅಂತ ಹೇಳಿ ಇದು ಮಾಡ್ದು. ಸರಿ ಇರ್ಲಿ ಅಂತ ಹೇಳಿ ನಾವು ನಿಲ್ಲಿಸ್ಕೊಂಡು ಆದ್ಮೇಲೆ ನಮ್ಮ ಮಿನಿ ಡಾನ್ ಜೊತೆ ಹಾಕಿದ್ವು. ಅವಾಗಿಂದ ಅದು ಕನಿಷ್ಠ ಒಂದು 12 ಇಂದ 15 ಪ್ರೈಸ್ ಸತತವಾಗಿ ಹೊಡೆದಿದೆ ಮಿನಿ ಡಾನಿನ ಜೊತೆನೆ. ಆಮೇಲೆ ಚಕ್ರ ಓಡಿದೆ, ನಮ್ಮ ಮಹಾರಾಷ್ಟ್ರ ಡಾನ್ ಜೊತೆ ಚಕ್ರ ಓಡಿದೆ. ಚಕ್ರ ಅಂತೂ ಹೇಳಂಗಿಲ್ಲ, ಸಣ್ಣ ಕರ ಹೋದಂಗೆ ಹೋಗಿದೆ. ಎಲ್ಲಾ ಪ್ರೇಕ್ಷಕರು ಇದ್ರ ಅಭಿಮಾನಿಗಳು ಎಲ್ಲಾರು ನೋಡಿದ್ದಾರೆ ಇದು ಹೆಂಗ್ ಹೋಗಿದೆ ಚಕ್ರದಾಗೆ, ಜೋಡಿ ಗಾಡಿಲಿ ಹೆಂಗಿದೆ ಅಂತ. ಆ ಖುಷಿಗೋಸ್ಕರ ಜನಗಳು ಅಭಿಮಾನಿಗಳು ಇದ್ದಾರೆ. ಅಣ್ಣ ನನ್ನೆತ್ತಿಗೆ ಹಾಕ್ಬೇಕಣ್ಣ, ನನ್ನೆತ್ತಿ ಮಹಾರಾಜನ್ ಕೊಡಿ, ನನ್ನೆತ್ತಿ ಮಹಾರಾಜನ್ ಕೊಡಿ ಅಂತ ಕೇಳ್ತಾರೆ. ಇದ್ರದ್ದು ಸ್ವಭಾವ ಏನು ಅಂದ್ರೆ ಮುಗ್ಧ ಮನಸ್ಸು. ಏನು ಈಗ ಬೇರೆ ಹಳ್ಳಿಕರುಗಳಾಗಿರ್ಬೋದು, ಬೇರೆ ನಾನು ನೋಡಿರಂಗೆ ಗಾಡಿ ಕಟ್ಬೇಕಾದ್ರೆ ಇತ್ತು ಆ ಎತ್ತು ಹಂಗಾಡ್ತು ಹಿಂಗಾಡ್ತಿದ್ ಏನು ಮಾಡೋದಿಲ್ಲ. ಸುಮ್ಮನೆ ಕೊಟ್ರೆ ಸುಮ್ಮನೆ ಕೊಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿಡ್ಬೇಕಾದ್ರೆ ಮಾತ್ರ ಬಿಟ್ಟಾದ್ಮೇಲೆ ಚೇಜಿಂಗ್ ಒಂದು 2 ಗಾಡಿ ಮುಂದೆ ಇರ್ಲಿ ಪಟ್ಟೆ ಮುಟ್ಟದೆ ಇದು ಮೊದ್ಲು ಚೇಜಿಂಗ್ ಆಗಿ ಕಿಂಗ್ ಇದು. ನೋಡಿ ಸ್ನೇಹಿತರೆ, ಹಣೆ ನೋಡಿದ್ರೆ ಹಣೆ ನೋಡಕ್ಕೆ ಖುಷಿ ಆಗ್ತಿದೆ. ಮಹಾರಾಜ ಇದು ಎಲ್ಲ ಹೇಳೋದಷ್ಟೇ. ಹೌದು, ಗಲಾಟಿ ಮಾಡ್ತಾವೆ ಕಿಲ್ಲರಿ ಅಂತಾರೆ. ಇದು ಏನು ಗಲಾಟೆ ಇಲ್ಲ, ಹಣೆ ನೋಡಕ್ಕೆ ಖುಷಿ ಆಗುತ್ತೆ. ತುಂಬಾ ಸಾಧು ಆಯ್ತು ಸ್ನೇಹಿತರೆ. ಬಿಳಿ ಬಣ್ಣದ ಹಾಲು ಬಣ್ಣವನ್ನ ಹೊಂದಿದೆ ಸ್ನೇಹಿತರೆ. ಬಿಳಿ ಬಣ್ಣ, ನೀಳವಾದ ದೇಹವನ್ನು ಹೊಂದಿದೆ. ಮೈಕಟ್ಟು ಅಷ್ಟೇ ತುಂಬಾ ಪಸಂದಾಗಿದೆ. ಸರ್ ಮತ್ತೆ ಇನ್ನೇನಾದ್ರು ಮಾಹಿತಿ ಅಣ್ಣ ಇದ್ರದ್ದು ಮಹಾರಾಜನ ಬಗ್ಗೆ ಹೇಳ್ಬೇಕು ಅಂದ್ರೆ ನಮಗೆ ಬಾಯಿಗೆ ಹೇಳೋದ್ಕಿಂತನೂ ಅಭಿಮಾನಿಗಳು ಇದಾರಲ್ಲ ಅವರೇ ಹೇಳ್ಬಿಡ್ತಾರೆ ಇದು ಮಹಾರಾಜ ಹೆಂಗೆ ಅನ್ನೋದ. ಈಗ ನಾವು ಹೇಳಿದ್ರೆ ನಾವು ಈಗ ನೋಡಿರೋರು ಏನಂತಾರೆ, ಊರೆಲ್ಲ ಬೂಟಾಟಿಗೆ ಹೇಳ್ತಾರೆ ಅಂತಾರೆ. ಇದ್ರ ಅಭಿಮಾನಿಗಳು ಇರ್ತಾರಲ್ಲ ಅವ್ರು ಹಿಂಗೆ ಹೇಳ್ಬೇಕು. ಯಾಕೆಂದ್ರೆ ನಾವು ಸಾಕಿರ್ತೀವಿ ಇದು ಮಾಡಿರ್ತೀವಿ, ಅವ್ರು ಹೇಳ್ತಾರೆ ಇವ್ನು ಸಾಕಿದಾನಪ್ಪ ಅದ್ರ ಬಗ್ಗೆ ಹೇಳ್ತಿದ್ದಾನೆ ಅಂತಾರೆ. ಬಟ್ ಈ ಆ ಕಡೆದಾಗೆ ಹೋಗಿ ಯಾರನ್ನಾರು ವಿಚಾರಿಸಿರ್ ಮಹಾರಾಜ ಹೆಂಗೆ ಅಂದ್ರೆ ಅವಾಗ ಅಭಿಮಾನಿಗಳು ಹೇಳ್ತಾರೆ ಎತ್ತಿನ ಮುಂದೆ ಈಗ ಕರ್ನಾಟಕದಾಗ ಯಾವ ಎತ್ತಿಲ್ಲ ಓಡೋದಿದ್ರ ಮುಂದೆ ಅಂತ. ಅದಕ್ಕೆ ಇದಕ್ಕೆ 1000cc ಅಂತಾನೆ ಹೆಸರು ಕೊಟ್ಟಿದ್ದಾರೆ. ಅಭಿಮಾನಿಗಳೇ 1000cc ಅಂತಾನೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಮಹಾರಾಜ 1000cc. ಇದ್ರ ಜೊತೆ ಓಡ ಅಂತ ಆ ಕಡೆದಾಗ ಎತ್ತು ಹುಟ್ಟಿಲ್ಲ, ಮುಂದೆ ಹುಟ್ಟೋದೇ ಇಲ್ಲ. ಹುಟ್ಟಿದ್ದು ನಮ್ಮ ಮಹಾರಾಷ್ಟ್ರ ಡಾನ್ ಒಂದೇ. ಆ ಮಹಾರಾಷ್ಟ್ರ ಡಾನ್ ಜೊತೆ ಚಕ್ರನ ಹೊಡಿತಿ, ಜೋಡಿ ಗಾಡಿ ಮಾಡಿದೈತಿ, ಪ್ರಯತ್ನ ಮಾಡಿದೀವಿ. ಬಟ್ ಈಗ ಇದ್ರ ಜೊತೆ ಎತ್ತು ಯಾವ್ದು ಸಾಥ್ ಕೊಡ್ಬೇಕು ಅಂದ್ರೆ ಮಿನಿ ಡಾನ್ ಒಂದೇ ಇರೋದು ಸಾಥ್ ಕೊಡಕ್ಕೆ. ಆ ಕಡೆ ಎಲ್ಲ ಆ ಕಡೆದಾಗೂ ಹಾಕಿದೀವಿ. ಬಟ್ ಇದ್ರ ಜೊತೆ ಸಾಥ್ ಕೊಡ್ದಲ್ಲಿ ಯಾವನು ಈಗ ಎತ್ತು ಫೇಲ್ ಆಗ್ತಾ ಬಂದಿದೆ. ಅದೊಂದು ಇದಾಗಿದೆ. ಯಾಕೆಂದ್ರೆ ಇದ್ರ ಜೊತೆ ಸಾಥ್ ಕೊಡೋಂಥದ್ದು ಆ ಕಡೆದಾಗ ಯಾವ್ದು ಇಲ್ಲ. ನಮಗೆ ಸಾಥ್ ಕೊಡ್ಬೇಕು ಅಂದ್ರೆ ಮಿನಿ ಡಾನ್ ಇದೆ. ಈ ಮಿನಿ ಡಾನ್ ಇದ್ರ ಜೊತೆ ಹಾಕಿ ಮತ್ತೆ ಆ ಕಡೆನ ನಡುಗಿಸ್ತೀವಿ. ಹಾಗೆ ತಾಕತ್ತು ಐತೆ. ಆ ನಮ್ಮ ಮಹಾರಾಷ್ಟ್ರ ಡಾನಿನ ಕೆಪಾಸಿಟಿ ಏನೈತೆ ಆ ಕೆಪಾಸಿಟಿ ಐತೆ. ಮತ್ತೆ ಆ ಕಡೆನ ಸ್ಟಾರ್ಟ್ ಮಾಡ್ತೀವಿ, ನಡುಗಿಸ್ತೀವಿ ಆ ಕಡೆನ. ಧನ್ಯವಾದಗಳು ಸರ್. ಸರ್ ಮತ್ತೆ ನೀವು ಏನಾದ್ರು? ಸರ್ ಮಹಾರಾಜ ಇದರದ್ದೇ ಆದಂತ ಒಂದು ಚಾಪ್ ಮೂಡಿಸಿದೆ ರೇಸ್ ಫೀಲ್ಡ್ ಅಲ್ಲಿ. ಇದಕ್ಕೆ ಮೊದಲ ಪ್ರಪ್ರಥಮವಾಗಿ ಸಾಥ್ ಕೊಟ್ಟಿತ್ತು ಅಂದ್ರೆ 2 ಕರಿದ್ದಾಗ ಮಿನಿಡಾನು. ಇದು 6 ಇದು 2 ಇದ್ದಾಗಲೇ ಇದಕ್ಕೆ ಸಾಥ್ ಕೊಟ್ಟು ಇದ್ರ ಸರಿಸಾಟಿಯಾಗಿ ಓಡಿದ್ದು ಮೊದಲ ಎತ್ತು ಅಂದ್ರೆ ಇದು ಸರ್ ಮಿನಿಡಾನು. ಮಹಾರಾಷ್ಟ್ರಗೆ ಏನಿದೆ ಚಾಪು ಸೇಮ್ ಚಾಪ್ ಇದ್ರಲ್ಲಿ ಇದೆ ಸರ್. ಕರೀನ್ರಲ್ಲಿ ಮಹಾರಾಜನ ಜೊತೆ ಸಾಥ್ ಕೊಟ್ಟಿದ್ದೆ ಅಂದ್ರೆ ಫಸ್ಟ್ ಇದು ಜೋಡಿ ಬಿದ್ಬಿಟ್ರೆ ಸರ್ ನಾವ್ 7 ಬಂದ್ ಪ್ರೈಸ್ ಹೊಡಿತೀವಿ. ಒಂದು ಪ್ರೈಸ್ ತೆಗ್ದಿಡ್ರಪ್ಪ ಮಹಾರಾಜಗೆ ಅಂತ 7 ಬಂದ್ ಪ್ರೈಸ್ ಹೊಡಿತೀವಿ ಸರ್. ಇದ್ರಾಗೆ ಇದ್ರದೇ ಒಂದು ಚಾಪ್ ಆದ್ರೆ ಇದು ಮಿನಿಡಾನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದ್ರದೇ ಒಂಥರ ಚಾಪ್ ಸರ್. ಇನ್ನು 6 ಸರ್. ಇದಿನ್ನು ಯಾವ ಗಾತ್ರ ಯಾವ ಆಳ್ತಾನಲ್ಲಿದೆ ನೋಡಿ ಸರ್. ಇದು ಈಗಲೇ ಇದು ಇನ್ನು 6 ಸರ್. ಇದು ಮಿನಿ ಅಂದ್ರೆ ಮಹಾರಾಷ್ಟ್ರ ಡಾನ್ ಎತ್ತಿನ ಸ್ಥಾನ ತುಂಬಿಟ್ಟಿದೆ ಆಲ್ರೆಡಿ ತುಂಬಿದೆ. ನೋಡ್ಬೋದು ಸರ್ ಪ್ರೈಸ್ಗಳ ಒಳಗಿನ್ನು ನೋಡ್ಬೋದು. ಇನ್ನು ತರಕಾಗಿಲ್ಲ ನಮಗೆ ಆಚೆಲಿ, ಒಳಗಿನ್ನು ನೋಡ್ಬೋದು ನಿಮಗೆ. ಇನ್ನು ಅಟ್ಟದ ಮೇಲೆ ಇದೆ, ಇನ್ನು ಎಷ್ಟಿದೆ ಅಂತ. ಮಿನಿಡಾನ್ ಇದು ಮಹಾರಾಷ್ಟ್ರ ಡಾನ್ ಸ್ಥಾನ ಯಾವಾಗಲೂ ತುಂಬಾ ಇದೆ. ಇನ್ನು ಮುಂದಕ್ಕೆ ಇವೆರಡರ ಜೋಡಿ ಆ ಕಡೆ ಹಿಂಗ್ ರೇಸ್ ಫೀಲ್ಡ್ ಸ್ಟಾರ್ಟ್ ಸರ್. ಇದು ಸರ್ ತುಂಬಾ ಖುಷಿ ಆಯ್ತು. ನೋಡಿ ಸ್ನೇಹಿತರೆ, ನೀವೆಲ್ಲ ಮಹಾರಾಷ್ಟ್ರ ಡಾನ್ ಮೃತಪಟ್ಟಿದ್ದನ್ನ ಕೇಳಿದಿರಾ. ಇದೇ ನೋಡಿ ಮಹಾರಾಷ್ಟ್ರ ಡಾನಿನ ಸ್ಥಾನ ತುಂಬಲು ಹೊರಟಿರುವಂತ ಮಿನಿ ಡಾನ್ ಇದು. ಅಮ್ಮ ಬನ್ನಿ, ನಿಮ್ಮ ಹೆಸರು? ದೇವಿಕಾ ಅಂತ. ನೋಡಿ ಸ್ನೇಹಿತರೆ, ಇವರೆಲ್ಲ ತುಂಬಾ ಇಷ್ಟಪಟ್ಟು ಸಾಕ್ತಿದ್ದಾರೆ. ನೋಡಿ ಒಬ್ರು ಲೇಡೀಸ್ ಕೂಡ ಎತ್ತುಗಳನ್ನ ಹಿಡಿದಾಡ್ಬೋದು. ಮನೆ ಮಕ್ಳಂಗಿದ್ದಾರೆ ಸ್ನೇಹಿತರೆ. ಅಮ್ಮ ಇವೆರಡು ಮಕ್ಳ ತರಾನೇ ನಾವು ಸಾಕ್ತಾ ಇರೋದು. ನಿಮಗೆ ಏನ್ ಅನ್ಸುತ್ತೆ? ಇವತ್ತು ಮಹಾರಾಷ್ಟ್ರ ಡಾನ್ ಅಂದ್ರೆ ಈ ಗೊತ್ತಿತ್ತು ಅದು ಮೃತಪಟ್ಟಾಗ ಎಲ್ಲರೂ ಕಣ್ಣೀರ್ ಹಾಕಿದ್ರು, ಎಲ್ಲರೂ ದುಃಖ ಪಟ್ರು. ಊರಲ್ಲಿ ಎಲ್ಲರೂ ಸಹ ಸಹಕಾರ ಮಾಡಿದ್ರು. ಮಹಾರಾಷ್ಟ್ರ ಡಾನ್ ಸತ್ತಿಸ ಒಟ್ಟಿಗೆ ಅಭಿಮಾನಿಗಳು ಸಖತ್ತಿದ್ರು. ಈಗ ಸಖತ್ ಹೆಲ್ಪ್ ಮಾಡಿದ್ರು ಒಟ್ಟಿಗೆ. ನಮ್ ಲೋಕ್ಯ ಹೋಬಳಿನೇ ಎಲ್ಲ ಸುಮಾರು ಜನ ಬಂದಿತ್ತು ಒಟ್ಟಿಗೆ. ಮಿನಿಡಾನು ಮಹಾರಾಜನೇ ಈಗ ಓಡ್ಬೇಕು ಅಂತ ಇರೋದು. ಎತ್ತಿನ ಸ್ಥಾನ ಇವೆರಡು ತುಂಬಿದಾವೆ ನಮಗೆ. ಬೈಕ್ ಎಲ್ಲ ಹೊಡೆದೈತೆ, 2 ಬೈಕ್ ಹೊಡೆದಿದಾವೆ, ಚಿನ್ನ ಹೊಡೆದೈತೆ, ಬೆಳ್ಳಿ ಹೊಡೆದೈತೆ. ಹಂಗಾಗಿ ಇವೆರಡು ನಮಗೆ ಮಾತನಾಡ ಕತ್ಕೊಂಡೋಗಿದ್ದಾರೆ ಸರ್. ಟೈಮರ್ ಕತ್ಕೊಂಡೋಗಿದ್ದಾರೆ ಓಡಿದಾಗ. ಮೊನ್ನೆ ಮೈಸೂರಿಗೆ ಹೋದಾಗ ಟೈಮ್ 8 ಪಾಯಿಂಟಿಗೆ ಓಡಿದಾಗ 10 ಪಾಯಿಂಟಿಗೆ ಬರ್ದಿದ್ದಾರೆ. ಇಲ್ಲಿ ಮೋಸ ಮಾಡಿ ಬರೀ ಟೈಮಾಗೆ ಮೋಸ ಮಾಡಿ ಕರ್ಕೊಂಡು ಹೋಗಿ ಇದು ಮಾಡ್ಬಿಟ್ಟಿದ್ದಾರೆ. ಈ ಎತ್ತಿಗೆ ಹೋತು ಅಂದ್ರೆ ಮೋಸ ಮಾಡೋದು ಜಾಸ್ತಿ ಪಾಯಿಂಟಿಗೆ. ಜೋಡಿ ಗಾಡಿಲಿ ಯಾರು ಮೋಸ ಮಾಡೋಕ್ಕಾಗಲ್ಲ. ಆ ಜೋಡಿ ಗಾಡಿಲಿ ಮೋಸ ಮಾಡೋಕ್ಕಾಗಲ್ಲ.
ಪ್ರಾಬ್ಲಮ್ ಆಗುತ್ತೆ. ಟೈಮರ ಪ್ರಾಬ್ಲಮ್ ಅಂದ್ರೆ ತೊಂದರೆ ಮಾಡಿದ್ದಾರೆ. ಒಂಥರ ಟೈಮರ್ ಹೊತ್ಕೊಂಡು ಹೋಗಿದ್ದಾರೆ, ಒಂಥರ ಟೈಮರ್ ಮಿಸ್ ಮಾಡಿ ಬರ್ದಿದ್ದಾರೆ. 8 ಪಾಯಿಂಟಿಗೆ ಓಡಿರೋದು 10 ಪಾಯಿಂಟಿಗೆ ಬರ್ದಿದ್ದಾರೆ. ಹೋಗ ಎತ್ತಿಗೆ ಯಾವತ್ತೂ ಯಾರು ಮೋಸ ಮಾಡಕ್ಕಾಗಲ್ಲ. ಒಂದ್ ಅಕಡೆ 2 ಅಕಡೆ ಆಗ್ಬೋದು, ಆದ್ರೆ ಅದ್ರ ತಾಕತ್ತು ತೋರ್ಸುತ್ತೆ ಸರ್. ಈಗ ಅದಕ್ಕೆ ಆ ತಾಕ ತೋರಿಸ್ಬೇಕು, ಈ ಅಖಾಡದಾಗೆ ನಡಗಿಸ್ಬೇಕು ಅಂತ ಹೇಳಿ ಮತ್ತೆ ನಾವು ಮಿನಿಡಾನ್ನ ರೆಡಿ ಮಾಡಿದೀವಿ. ರೆಡಿ ಆಗಿದೆ. ನೆಕ್ಸ್ಟ್ ಅಖಾಡ ನಡಗಿಸುತ್ತೆ, ಅದಂತೂ ಗ್ಯಾರಂಟಿ. ಅಂದ್ರೆ ಮತ್ತೆ ಏನೇನ್ ಹಾಕ್ತಿದ್ರ ಸರ್ ಇವಕ್ಕೆ ಡೈಲಿ ಫುಡ್? ಡೈಲಿ ರವೆ ಬೂಸ, ಕಡಲೆ ಹಿಂಡಿ, ಆಮೇಲೆ ಮಾಮೂಲಿ ನಾವು ಹಸಿ ಹಾಕ್ತಿವಲ್ಲ ಬೂಸ, ಇಷ್ಟು ಮಾತ್ರ ಅಷ್ಟೇ. ಹತ್ತಿ ಕಾಳು ಇಂಥದ ಇದ್ ಮಾಡ್ತಿದ್ವಿ ಅಷ್ಟೇ. ಮತ್ತೆ ಡೈಲಿ ನಾವು ವಾಕಿಗೆ ಏನು ಮಾಡಲ್ಲ, ಯಾಕೆಂದ್ರೆ ನಾವು ಮಿನಿಡಾನ್ ಒಂದ್ಸರಿ ವಾಕ್ ಕರ್ಕೊಂಡು ಹೋಗಿ ಕಳ್ಕೊಂಡಿದೀವಿ. ಹಂಗಾಗಿ ನಾವು ವಾಕಿಗೆ ಏನು ಹೋಗಲ್ಲ. ಈಗ ಇಲ್ಲೊಂದು 200 ಮೀಟರ್ ಹತ್ರ ಇದು ಮಹಾರಾಷ್ಟ್ರ ಡಾನ್ನ ಸಮಾಧಿ ಮಾಡಿದೀವಿ. ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ಇವರು ತುಂಬಾ ಅಂದ್ರೆ ಬೇಜಾರಾಗಿದ್ದಾರೆ. ವಾಕ್ ಹೋದಾಗ್ಲೇ ಅದು ಮಹಾರಾಷ್ಟ್ರ ಡಾನ್ ಮೃತಪಟ್ಟಿದ್ದು. ಇವತ್ತು ಮಹಾರಾಜ ಮತ್ತೆ ಮಿನಿ ಡಾನ್ ಇಟ್ಕೊಂಡು ಅದೇ ಒಂದು ಹುಮ್ಮಸ್ಸಿಂದ ಓಡ್ತಿದ್ದಾರೆ ಸ್ನೇಹಿತರೆ. ಇದು ಆಲ್ಮೋಸ್ಟ್ ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಒಂದು ಅರ್ಧ ಭಾಗ ಜನಗಳು ಮನಸ್ಸನ್ನ ಗೆದ್ಬಿಟ್ಟಿದೆ ಮಹಾರಾಜ 1000cc ಸ್ನೇಹಿತರೆ. ಹೋದ ಕಡೆ ಎಲ್ಲ ಫಿಕ್ಸು. ನೀವು ನೋಡಿದ್ರೆ ಆಲ್ಮೋಸ್ಟ್ ಯಾವ ಊರಲ್ಲೇ ರೇಸ್ ಆಗಲಿ ಮಹಾರಾಜ ಅಲ್ಲಿ ಬಂದಿದ್ದಾನೆ ಅಂದರೆ 4 ಇಂದ 5 ಪ್ರೈಸಲ್ಲಿ ಒಂದಾದ್ರೂ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಯಾವ್ದಾದ್ರು ಒಂದು ಪ್ಲೇಸ್ ಫಿಕ್ಸು. ಇದು ಸೋತಿತ್ತೆ ಅಂದರೆ ಏನಾದರೂ ಮಿಸ್ ಆಗಿ ಸೋತಿರ್ಬೇಕು, ಬಿಟ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವತ್ತೂ ಸೋತಿಲ್ಲ ಸ್ನೇಹಿತರೆ. ಅಂತ ಒಂದು ತಾಕತ್ತು ದಮ್ಮನ್ನು ಹೊಂದಿರೋವಂಥ ಒಂದು ಎತ್ತು ಸ್ನೇಹಿತರೆ. ಈ ಎತ್ತಿಗೆ ನಾವು ವಾಟ್ಸಪ್ ಹೇಳೋಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಇದ್ರ ಹೆಸರಲ್ಲೇ ಮಹಾರಾಜ, ಇದ್ರ ಹೆಸರಲ್ಲೇ ಒಂದು ಗತ್ತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ನಮ್ಮ ಮಹಾರಾಜ ಮತ್ತೆ ಮಿನಿ ಡಾನ್ ಎತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಮಹಾರಾಜ, ಜೈ ಮಹಾರಾಷ್ಟ್ರ ಡಾನ್, ಜೈ ಕರ್ನಾಟಕ ಮಾತೆ.